ಬೆಂಗಳೂರಿಂದ ದಾಂಡೇಲಿಗೆ ಜರ್ನಿ ಮಾಡ್ತಾ ಇದ್ದೀನಿ. ಅದು ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಲ್ಲಿ. ಬೆಂಗಳೂರಿಂದ ಹೊರಟಾಗ ಎಷ್ಟು ಖಾಲಿ ಇತ್ತಲ್ಲ ಗಾಡಿ, ಒಳ್ಳಂತೂ ಫುಲ್ ಪ್ಯಾಕ್ ಆಯ್ತು. ನೋಡಿ ಫುಲ್ಲು ಪ್ಯಾಕ್ ಆಗಿದೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಇದ್ದೀನಿ KSR ಬೆಂಗಳೂರಲ್ಲಿ. ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ ದಾಂಡೇಲಿಗೆ. ಫೆಬ್ರವರಿ 7ನೇ ತಾರೀಕು ಅಲ್ಲನ್ವಾರಿಂದ ದಾಂಡೇಲಿಗೆ ಹೊಸ ಟ್ರೈನ್ ಸರ್ವಿಸ್ ಸ್ಟಾರ್ಟ್ ಆಗಿದೆ. ನಾವು ಜರ್ನಿ ಮಾಡ್ದೆಲ್ಲ ಇರೋಕ್ಕಾಗ್ತದ? ಅದಕ್ಕೆ ಅಂತ ನಾನು ಬೆಂಗಳೂರಿಂದ ದಾಂಡೇಲಿಗೆ ಜರ್ನಿ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ದಾಂಡೇಲಿಗೆ ನೀವೇನಾರು ಹೋಗೋ ಪ್ಲಾನ್ ಏನಾರು ಮಾಡ್ತೀರಿ, ಈ ಪ್ಲಾನ್ ಮಾತ್ರ ಬೆಸ್ಟ್ ಗುರು. ಯಾಕಂದ್ರೆ ನಿಮಗೆ ಡೈರೆಕ್ಟ್ ಟ್ರೈನ್ಸ್ ಅಂತೂ ಇಲ್ಲ ಬೆಂಗಳೂರಿಂದ ದಾಂಡೇಲಿಗೆ, ಆದರೆ ಕನೆಕ್ಟಿಂಗ್ ಟ್ರೈನ್ಸ್ ಇದೆ. ಹೆಂಗೆ ಅಂದರೆ ಬೆಂಗಳೂರಿಂದ ಅಲ್ಲನ್ವಾರ್ ಹೋಗಿ ಅಲ್ಲನ್ವಾರಿಂದ ಡೈರೆಕ್ಟ್ ಟ್ರೈನ್ ಸಿಗುತ್ತೆ ದಾಂಡೇಲಿಗೆ. ಅಲ್ಲನ್ವಾರ್ ದಾಂಡೇಲಿ ಡೆಮೋ ಟ್ರೈನು. ಅಂದರೆ ಬೆಂಗಳೂರಿಂದ ಅಲ್ಲನ್ವಾರ್ಗೆ ಸಿಗೋದು ಒಂದೇ ಟ್ರೈನು ಬೆಂಗಳೂರಿಂದ, ಅದು ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಟ್ರೈನ್ ನಂಬರ್ 16589 KSR ಬೆಂಗಳೂರು ಸಾಂಗ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಎವ್ರಿ ಡೇ ನೈಟ್ 11 ಗಂಟೆಗೆ ಬಿಡುತ್ತೆ ಬೆಂಗಳೂರಿನ. ನೆಕ್ಸ್ಟ್ ಡೇ ಬೆಳಗ್ಗೆ 7 ಗಂಟೆಗೆಲ್ಲ ರೀಚ್ ಆಗ್ತದೆ ಅಲ್ಲನ್ವಾರ್ಗೆ. ವಾಪಸ್ ಅಲ್ಲನ್ವಾರಿಂದ ದಾಂಡೇಲಿ ಟ್ರೈನ್ ನಂಬರ್ ಏನು, ಟ್ರೈನ್ ಟೈಮಿಂಗ್ಸ್ ಏನು, ಫೇರ್ ಎಷ್ಟಾಗುತ್ತೆ, ಅದು ಒಂದೇ ಬರ ಡಿಪಾರ್ಟ್ ಆಗ್ತಿದೆ. ಚೆನ್ನೈಯಿಂದ ಮೈಸೂರು ಈಗ ಜಸ್ಟ್ ಅರೈವಲ್ ಆಯಿತು. ಈಗ ವಾಪಸ್ ಡಿಪಾರ್ಟ್ ಕೂಡ ಆಗ್ತಿದೆ. ಟೈಮಿಂಗ್ಸು ದಾಂಡೇಲಿಯಿಂದ ಅಲ್ಲನ್ವಾರಿಂದ ದಾಂಡೇಲಿಗೆ ಟೈಮಿಂಗ್ಸು ಮತ್ತು ಟ್ರೈನ್ ಫೇರು ಅದೆಲ್ಲ ನಿಮ್ಗೆ ಮುಂದೆ ಕೇಳ್ಕೊಂಡು ಹೋಗ್ತೀನಿ. ಈಗ ಬನ್ನಿ ಹೋಗೋಣ ಪ್ಲಾಟ್ಫಾರ್ಮ್ ನಂಬರ್ 8ಗೆ. ನೋಡಿ ಇವಾಗ ನಾನು ಬಂದಿದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ 8ಗೆ. ಪ್ಲಾಟ್ಫಾರ್ಮ್ ನಂಬರ್ 9ಅಲ್ಲಿ ನಿಂತಿದೆ ಹುಬ್ಳಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಆ್ಯಕ್ಚುಲಿ ಟ್ರೈನ್ ಏನಿದೆಯಲ್ಲ ಟೈಮಿಂಗ್ಸ್ ಕೂಡ ಚೇಂಜ್ ಆಗಿದೆ. ಮುಂಚೆ ಇದು ನೈಟ್ 11 ಗಂಟೆ 55 ಬೆಂಗಳೂರಿನ ಡಿಪಾರ್ಟ್ ಆಗ್ತಾಯಿತ್ತು. ಈಗ ಟೈಮಿಂಗ್ಸ್ ಚೇಂಜ್ ಮಾಡಿ 10 ಗಂಟೆ 20 ಡಿಪಾರ್ಟ್ ಆಗ್ತಿದೆ ಬೆಂಗಳೂರಿಂದ. ಬೆಳಗ್ಗೆ 5 ಗಂಟೆಗೆಲ್ಲ ರೀಚ್ ಆಗ್ತದೆ ಹುಬ್ಬಳ್ಳಿಗೆ. ಅಷ್ಟು ಬೇಗ ಹೋಗಿ ಏನು ಮಾಡುತ್ತೆ ಗುರು, ಮತ್ತು ನೈಟ್ವರೆಗೂ ಹುಬ್ಬಳ್ಳಿ ಯಾರ್ಡಲ್ಲೇ ನಿಂತಿರ್ಬೇಕು ಈ ಟ್ರೈನು. ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ಜನರಲ್ ಕೋಚಲ್ಲಿ. ಬನ್ನಿ ಕಂಡೀಷನ್ ಯಾವ ಥರ ಇದೆ. ವೀಕೆಂಡಲ್ಲಿ ನೀವೇನೋ ಟ್ರಾವೆಲ್ ಮಾಡ್ತೀರಾ ಅಂದರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ವೀಕೆಂಡಲ್ಲಿ ನೋಡ್ಬೋದು ಗುರು. ಆರಾಮಾಗಿ ಖಾಲಿನೇ ಇದೆ, ಏನಷ್ಟು ಪ್ಯಾಕೇನಿಲ್ಲ. ರಾಣಿ ಚೆನ್ನಮ್ಮ ಇದಿರ್ಬೋದು. ಈ ಕಡೆನೂ ಅಷ್ಟೇ ಆರಾಮಾಗಿದೆ ಗುರು. ಮತ್ತು ಪಕ್ಕದ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೋ ಟ್ರೈನ್ ಡಿಪಾರ್ಟ್ ಕೂಡ ಆಗ್ತಿದೆ. ಇದು ನಮ್ಮ ಬೆಂಗಳೂರು ಹುಬ್ಬಳ್ಳಿ ಸೂಪರ್ ಫಾಸ್ಟು. ಕರೆಕ್ಟ್ 10 ಗಂಟೆ 20 ಡಿಪಾರ್ಟ್ ಆಗ್ತಿದೆ ಅದು. ನೀವು ನೋಡ್ಬೋದು ವೀಕೆಂಡಲ್ಲಾದ್ರೂ ರಾಣಿ ಚೆನ್ನಮ್ಮ ಪರವಾಗಿಲ್ಲ ಖಾಲಿನೇ ಇದೆ. ಮುಂದಕ್ಕೆ ಹೋಗಿ ತೋರಿಸ್ತೀನಿ ನೋಡಿ. ಶುಕ್ರವಾರ ನೈಟ್ ಗುರು, ಶುಕ್ರವಾರ ನೈಟ್ ಆದರೂ ಖಾಲಿನೇ ಇದೆ. ಇವತ್ತಿಂದ ನಮ್ಮ ಲೊಕೊಮೋಟಿವ್ KGM WAP7 ಇದೆ ಶಿಮ್ಶಾ, ರೋಡ್ ನಂಬರ್ 37531. ಡಾಟ್ ಆನ್ ಟೈಮಿಂದ ನಾವು ಡಿಪಾರ್ಟ್ ಆಗಿದ್ದೀವಿ KSR ಬೆಂಗಳೂರು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 8ಇಂದ.
ಇವಾಗ ನಮ್ಮ ಟ್ರೈನ್ ಬಂದೈತ್ರಿ ಈಗ ಯಶವಂತಪುರ್ಗೆ. ಆ್ಯಕ್ಚುಲಿ ನಮ್ಮ ಬೆಂಗಳೂರಿಂದ ಹೊರಟಾಗ ಎಷ್ಟು ಖಾಲಿ ಇತ್ತಲ್ಲ ಗಾಡಿ, ಅಲ್ಲಂತೂ ಫುಲ್ ಪ್ಯಾಕ್ ಆಯ್ತು ಯಶವಂತಪುರಲ್ಲಿ. ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಕಂಡೀಷನು. ಶುಕ್ರವಾರ ನೈಟು ಏನೋ ಬೆಂಗಳೂರಿಂದ ಹೊರಡ್ಬೇಕಾದ್ರೆ, ಬೆಂಗಳೂರಲ್ಲಿ ಖಾಲಿ ಇದೆ ಗುರು, ಆದರೆ ಯಶವಂತಪುರ ಹತ್ರ ಬರುವಾಗ ಫುಲ್ ಪ್ಯಾಕ್ ಗಾಡಿ. ಕೂತ್ಕೊಳಕ್ಕೆ ಸೀಟ್ ಅಂತ ಇಲ್ಲ, ನಿಂತ್ಕೊಳಕ್ಕೆ ಜಾಗನೂ ಇಲ್ಲ, ಅಷ್ಟು ಪ್ಯಾಕ್ ಆಗಿದೆ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ನೋಡಿ ಫುಲ್ಲು ಪ್ಯಾಕ್ ಆಗಿದೆ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಪಕ್ಕದಲ್ಲಿ ಯಾವುದೋ ಒಂದು ವ್ಯಾಪ್ 7 ಜೊತೆಗೆ ನಾಂದೇಡ್ ಎಕ್ಸ್ಪ್ರೆಸ್ ನಿಂತಿದೆ, ಯಶವಂತಪುರ ಟು ಹಜರ್ ಸಾಹಿಬ್ ನಾಂದೇಡ್. ಸ್ವಲ್ಪ ದಿನದಲ್ಲಿ ಈ ಟ್ರೈನಲ್ಲೂ ಒಂದು ಜರ್ನಿ ಬರ್ತಿದೆ ನಿಮಗೆ. ಅರವತ್ತೊಂಬತ್ತು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ತುಮಕೂರಿಗೆ. ಸ್ಟೇಷನ್ ಕೊಡೋ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯರಾತ್ರಿ 11:56 ಅದರ ಬಂದೈತ್ರಿ. ಇಲ್ಲಿ 12 ಗಂಟೆ 6 ನಿಮಿಷ, ಅಂದ್ರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಎಷ್ಟು ನನ್ನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು. ಮತ್ತು
ಗುಡ್ ಮಾರ್ನಿಂಗ್ ಗೈಸ್. 469 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಹುಬ್ಬಳ್ಳಿ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 6 ಗಂಟೆಗೆ. ಅದರ ಬಂದೈತ್ರಿ 6 ಗಂಟೆ 25 ನಿಮಿಷ. ಟೋಟಲ್ 25 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋ ಪೈಲಟ್ ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ, ಮತ್ತು ಟಿ ಟಿ ಕೂಡ ಸಹ ಇಲ್ಲಿ ಚೇಂಜ್ ಆಗ್ತಾರೆ. प्लेटफॉर्म क्रमांक 6 से जाएगी. धन्यवाद. May I have your attention please? Train number 1734. Please Airport Swamiji Hubbali Junction. Particularly from Please Airport Swamiji Hubbali Junction to Tirunelveli will depart at its scheduled time. ನಾನ್ನೂರ 92 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಧಾರವಾಡಗೆ. ಸ್ಟೇಷನ್ ಕೋಡು DWR. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 6 ಗಂಟೆ 33 ನಿಮಿಷಕ್ಕೆ. ಆದ್ರೆ ಬಂದೈತ್ರಿ ಇಲ್ಲಿ 7 ಗಂಟೆ 3 ನಿಮಿಷಕ್ಕೆ, ಅಂದರೆ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. 30 ನಿಮಿಷ ಡಿಲೇ ಅಂದರೆ ಇದಾಗ್ತಾಯಿದೆ ಗುರು, ಯಾಕಂದರೆ ನಮ್ಮ ಟ್ರೈನು ಅಲ್ನಾವರಿಂದ ದಾಂಡೇಲಿಗೆ 7 ಗಂಟೆ 40 ನಿಮಿಷಕ್ಕೆ ಇರೋದು. ಇಲ್ಲೇ ಅರ್ಧ ಗಂಟೆ ಡಿಲೇ ಇದೆ ಗಾಡಿ. ನೋಡಬೇಕು ಹೆಂಗೆ ಕ್ಯಾಚ್ ಮಾಡ್ತೀವ ಆ ಟ್ರೈನು ಅಂತ. ಆ ಟ್ರೈನ್ನ ನಾವು ಕ್ಯಾಚ್ ಮಾಡ್ತೀವೋ ಇಲ್ವೋ ಅಂತ ನೋಡಬೇಕು. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಅಲ್ನಾವರ್. ಇಲ್ಲಿಂದ ಒಂದು 20-30 ಕಿಲೋಮೀಟರ್ನೇ ಇರ್ಬೋದು.
ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಆ್ಯಕ್ಚುಲಿ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 7 ಗಂಟೆ 9 ನಿಮಿಷಕ್ಕೆ ಆದರೆ ಬಂದಿದ್ರಲ್ಲಿ 7 ಗಂಟೆ 39 ನಿಮಿಷ ಅಂದರೆ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇದರೊಳಗೆ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪೆನ್ಸಲ್ ಆಗಿದೆ ಅಂತ. ನಾನು ಟಿಕೆಟ್ ತೊಗೊಂಬರೋದ್ರಲ್ಲಿ ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಟ್ರೈನ್ 7:40 ಇರೋದು, ಒಂದು ನಿಮಿಷ ಇತ್ತು ಗುರು. ಆದರೆ ಇನ್ನೂ ನಮ್ಮ ಟ್ರೈನ್ ಹೊರಟಿಲ್ಲ. ಇಲ್ಲಿಂದ ನಾನು ದಾಂಡೇಲಿಗೆ ಯಾವ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಟ್ರೈನ್ ನಂಬರ್ 76503 ಹಾಲ್ನವಾರ್ ದಾಂಡೇಲಿ ಡೆಮೋ ಟ್ರೈನಲ್ಲಿ 5 ನಿಮಿಷ ಡಿಲೇಯಿಂದ ನಾವು ಡಿಪಾರ್ಟ್ ಆಗ್ತಿದ್ದೀವಿ ಅಲ್ಲಾನ್ವಾರ್ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 3 ಇಂದ. ಬನ್ನಿ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ಈ ಟ್ರೈನ್ ಏನಿದೆಯಲ್ಲ ವಾರದಲ್ಲಿ 6 ದಿನ ಇರುತ್ತೆ, ಮಂಡೇ ಟು ಸ್ಯಾಟರ್ಡೆ. 7 ಗಂಟೆ 40 ನಿಮಿಷಕ್ಕೆ ಇದೆ ಅಲ್ಲಾನ್ವಾರ್ನ ಬಿಟ್ಟು. ಅದೇ ದಿನ ಬೆಳಿಗ್ಗೆ 8 ಗಂಟೆ 25 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ದಾಂಡೇಲಿ. ನೋಡೋಣ, ಸಿಕ್ಕಾಬಿಟ್ಟೆ ಬರೀ 4 ಕೋಚಸ್ ಇರೋ ಟ್ರೈನ್ಗಳು. ನಮ್ಮ ಸುಬ್ರಹ್ಮಣ್ಯ ಮಂಗಳೂರು ಪ್ಯಾಸೆಂಜರ್ ಇದೆಯಲ್ಲ ಅದೇ ಥರ. ಅದೇ ಟ್ರೈನ್ಗೆ ಫುಲ್ ಪ್ಯಾಕ್ ಆಗೋದು ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸಲ್ಲಿ ಬರ್ತಾರಲ್ಲ ಆ ಪ್ಯಾಸೆಂಜರ್ ಈ ಟ್ರೈನಿಗೆ ವೇಟ್ ಮಾಡ್ತಾರೆ. ಯಾಕಂದರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬರೋರಿಗೆ ಈ ಟ್ರೈನ ಡಿಪಾರ್ಟ್ ಮಾಡಿಸಲ್ಲ. ಯಾಕಂದರೆ ಪ್ಯಾಸೆಂಜರ್ ಆಗೋದೇ ಆ ಟ್ರೈನಿಂದ. ಆ ಟ್ರೈನಲ್ಲಿ ಬಂದಿದ್ದ ಪ್ಯಾಸೆಂಜರ್ ಈ ಟ್ರೈನ್ಗೆ ಬೋರ್ಡ್ ಮಾಡ್ತಾರೆ. ಮತ್ತು ಟಿಕೆಟ್ ತೊಗೊಂಬರಕ್ಕೆ ಒಂದು 2 ನಿಮಿಷ 3 ನಿಮಿಷ ಟೈಮ್ ಬೇರೆ ಕೊಡ್ತಾರೆ. ನೀವೇನು ಆ ಲೈನ್ ನೋಡ್ತಾ ಇದ್ದೀರಾ, ಆ ಲೈನೇ ಲೋಂಡಾಯಿಂದ ಬೆಳಗಾವಿಗೆ ಹೋಗ್ತದೆ. ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ದಾಂಡೇಲಿಗೆ. ಆ್ಯಕ್ಚುಲಿ ನಮ್ಮ ಟ್ರೈನು ದಾಂಡೇಲಿಗೆ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8 ಗಂಟೆ 25 ನಿಮಿಷಕ್ಕೆ ಆದರೆ ಬಂದೈತ್ರಿ ಇಲ್ಲಿ 8 ಗಂಟೆ 30 ನಿಮಿಷ ಅಂದರೆ 5 ನಿಮಿಷ ಡಿಲೇಯಿಂದ ಬಂದಿದ್ವಿ. ಇದರೊಳಗೆ ಗೊತ್ತಾಯ್ತು ಟ್ರೈನ್ ಎಷ್ಟು ಪಂಚಲ್ ಆಗಿದೆ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅನ್ನೋದು ಸಖತ್ತಾಯಿತು ಜರ್ನಿ ಎಕ್ಸ್ಪೀರಿಯನ್ಸು. ನೀವು ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್. ಮತ್ತು ಹಾಲ್ನವರಿಂದ ದಾಂಡೇಲಿಯಿಂದ ಹಾಲ್ನವರ್ಗೆ ಟ್ರೈನ್ ಟೈಮಿಂಗ್ ಎಷ್ಟು ಗಂಟೆಗಿದೆ ಮತ್ತು ದಿನಕ್ಕೆ ಎಷ್ಟು ಟ್ರಿಪ್ಸ್ ಮಾಡುತ್ತೆ ಮಧ್ಯದಲ್ಲಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಲಿಕ್ಕೆ ಸಿಗ್ತದೆ.